17 ವಚನ ಓದುವಾಗ ಅಲ್ಲಿ ದೇವರು ಇಡೀ ಮಾನವ ಕುಲಕ್ಕೆ ಕೊಟ್ಟಂಥ 10 ಆಜ್ಞೆಗಳನ್ನು ನಾವು ನೋಡ್ತೀವಿ. ಒಂದ್ಸಾರಿ ವಾಕ್ಯ ಓದೋಣ ಈ ಸಮಯದಲ್ಲಿ. ನಾವು ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಚನ ಓದೋಣ ಈ ಸಮಯದಲ್ಲಿ. ಹಾಲೆಲೂಯಾ, ಸ್ತೋತ್ರವಲ್ಲ ಸಮದೇವ ಕರ್ತಾದಿ ಕರ್ತನ 60ನೇ ಸಿದೇವ್ರಿ ಎಸ್ಸಯ್ಯ, ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನಿಸಿದೇವ್ರಿ. ನಿನ್ನ ಕೃಪೆಯನ್ನು ತುಂಬಿಸು, ಬಲಪಡಿಸು, ವಾಕ್ಯದ ಎಲ್ಲ ಮರಗುಣ ತಿಳಿಪಡಿಸಬೇಕೆಂದು ಬೇಡಿಕೋತೀವಿ ದೇವ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಕರ್ತನೆ. ಎಸ್ಸಯ್ಯ ದೇವರೇ, ನಾಮದಲ್ಲಿ ಎಲ್ಲವೂ ಸಾಧ್ಯ. ನಿನಗೆ ಸ್ತೋತ್ರ ಮಾಡ್ತೀವಿ ದೇವ. ನಿನ್ನ ಕೃಪೆಯನ್ನು ತುಂಬಿಸು, ಬಲಪಡಿಸು, ಸಹಾಯ ಮಾಡಿ ನಡೆಸಬೇಕೆಂದು ಯೇಸು ನಮ್ಮನ್ನು ಪ್ರಾರ್ಥಿಸಿ ಬೇಡಿಕೋತೀವಿ ಬರಲು ತಂದೆಯಾ ದೇವ್ರಿ. ಆಮೇನ್. ಹಲ್ಲೆಲೂಯಾ. ದೇವರ ಸ್ತೋತ್ರವಲ್ಲಿ ನಾವು ಹಳೆ ಒಡಂಬಡಿಕೆ ನೋಡುವಾಗ ನಾವು ವಿಮೋಚನೆ ಕಾಂಡ ಪುಸ್ತಕದಲ್ಲಿ ಮೋಸೆ ಮೂಲಕವಾಗಿ ದೇವರು ಇಸ್ರಾಯೇಲರಿಗೆ ಏನು ಮಾಡುತ್ತೆ 10 ಆಜ್ಞೆಗಳನ್ನು ದೇವರು ಅವರಿಗೆ ಕೊಟ್ಟದ್ದನ್ನು ನಾವು ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಮತ್ತು ಇದೇ ಆಜ್ಞೆಗಳನ್ನು ಮತ್ತೊಂದು ಬುಕ್ಕದಲ್ಲಿ ಸಹ ನಾವು ನೋಡ್ತೀವಿ. ಮತ್ತೆ ತಿರುಗಿ ಅಲ್ಲಿ ಸಹ ಮತ್ತೆ ಇದೇ ಆಜ್ಞೆ ಮತ್ತೆ ಮೋಸೆ ಅವರು ಬರೆಯುವುದನ್ನು ನೋಡ್ತೀವಿ ನಾವು. ಯಾಕೆ ಆಜ್ಞೆ ಬೇಕು ನಮಗೆ? ಹಲ್ಲೆಲೂಯಾ. ಇವತ್ತು ಯೌವನಸ್ಥರಾದ ನಾವು ಈ ದಶ ಆಜ್ಞೆಗಳನ್ನು ಕಲಿಬೇಕಾ? ಖಂಡಿತವಾಗಿ ನಾವು ಕಲೀಲೇಬೇಕು. ಆಜ್ಞೆ ಅತಿಕ್ರಮವೇ ಪಾಪ. ಆಜ್ಞೆಗಳು ನಿನಗೆ ಗೊತ್ತಿಲ್ಲ ಅಂತ ಅನ್ನೋದ್ರಿಗೆ ಖಂಡಿತವಾಗಿ ನಾವು ಏನು ಮಾಡ್ತೀವಿ? ಪಾಪದಲ್ಲಿ ಬಿದ್ದು ಹೋಗುವಂಥ ಸಾಧ್ಯತೆ ನಮಗೆ ಹೆಚ್ಚಾಗಿರ್ತದೆ. ಹಾಗಾಗಿ ಸತ್ಯವೇದದಲ್ಲಿ ಆಜ್ಞೆ ಯಾಕೆ ಕೊಡಲ್ಪಡುತ್ತೋ ಅಂತನ್ನುವಾಗ ನೋಡ್ರಿ, ಬೈಬಲ್ ಹೇಳುತ್ತೆ ನಮಗೆ ಜೀವಿಸುವುದಕ್ಕೋಸ್ಕರವಾಗಿ ಆಜ್ಞೆ ಕೊಡಲ್ಪಟ್ಟಿದೆ ಹೊರತಾಗಿ ಸಾಯುವುದಕ್ಕೋಸ್ಕರವಾಗಿ ಅಲ್ಲ. ಹಲ್ಲೆಲೂಯಾ. ಇಲ್ಲಿಗಣ ಹಲ್ಲೆಲೂಯಾ. ಓಕೆ, ನೀವು ಯಾಕೆ ಕೊಡಲ್ಪಟ್ಟಿದೆ ಅಂತನ್ನುವಾಗ ಬದುಕುವುದಕ್ಕೋಸ್ಕರ ಆಜ್ಞೆ ಕೊಡಲ್ಪಟ್ಟಿದೆ ಹೊರತಾಗಿ ಸಾಯುವುದಕ್ಕಾಗಿ ಕೊಟ್ಟಿಲ್ಲ. ಸತ್ಯವೇದದಲ್ಲಿ ಆಜ್ಞೆ ಮೊಟ್ಟ ಮೊದಲಾಗಿ ಎಲ್ಲಿ ನೋಡ್ತೇವೆ? ಆಜ್ಞೆ ಆದಿಕಾಂಡ ಪುಸ್ತಕದಲ್ಲಿ ದೇವರು ಅವ್ವ ಮತ್ತು ಆದಾಮರಿಗೆ ಆಜ್ಞೆ ಕೊಟ್ಟದನ್ನು ನೋಡ್ತೀವಿ ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಜ್ಞೆ ಅಂತ ಬಂದ ನಾವು ಮೊದಲು ನೋಡೋದೆ ಆದಿಕಾಂಡ ಪುಸ್ತಕದಲ್ಲಿ ಆದಾಮನಿಗೆ ದೇವರು ಮಾಡಿದ ಆಜ್ಞೆ. ಮೊದಲನೇ ಆಜ್ಞೆ ಏನು? ದೇವ್ರ ಮಾತನ್ನು ಕೇಳ್ಬೇಕಷ್ಟೆ. ನಿಮ್ಗೆ ಅರ್ಥವಾಗಿ ಹೇಳ್ಬೇಕಂದ್ರೆ ದೇವ್ರ ಮಾತನ್ನು ಕೇಳ್ಬೇಕಷ್ಟೆ. 20ನೇ ಅಧ್ಯಾಯದಲ್ಲಿ ಏನು ಕೇಳ್ತೀವಿ? ದೇವ್ರ ಮಾತುಗಳನ್ನು ನೀವು ಕೇಳ್ಬೇಕಷ್ಟೆ. ಸತ್ಯವೇದದಲ್ಲಿರುವಂಥ ನಾವು ಯಾವಾಗಲೂ ವಾಕ್ಯ ಓದ್ತೀವಿ, ಆದರೆ ಅದನ್ನು ಅರ್ಥ ಮಾಡಲ್ಲ ನಾವು. ಹಲ್ಲೆಲೂಯಾ. ಹಾಗಾಗಿ ನಾವು 10 ಆಜ್ಞೆ ನೋಡುವಾಗ ಮೊದಲನೇ ಆಜ್ಞೆ, ನಿನ್ನ ದೇವರಾಗಿರೋ ಕರ್ತನನ್ನು ಹೊರತುಪಡಿಸಿ ಬೇರೆ ಯಾರನ್ನು ಸೇವಿಸಬಾರದು. ಮೊದಲನೇ ಆಜ್ಞೆ. 2ನೇ ಆಜ್ಞೆ, ಯಾವ ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು. ಅಂದರೆ ನಿನಗೆ ಬೇರೆ ದೇವರು ನಿನಗೆ ನೀನೇ ಸ್ವಂತ ನಿನ್ನ ಕೈಯಾರ ಅವುಗಳನ್ನು ಮಾಡಬಾರದು. ನಿನ್ನ ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ಇದೆಷ್ಟನೇ ಆಜ್ಞೆ? ನಮಗೆ 3ನೇ ಆಜ್ಞೆ. ಮತ್ತು ದೇವರು ನೇಮಿಸಿರುವ ಸಬ್ಬತ್ ದಿನವನ್ನು ಆಚರಣೆ ಮಾಡಬೇಕು. ಮತ್ತು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಮತ್ತು ಕೊಲೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು. ನಿನ್ನ ನೆರವಿನ ಯಾವುದೇ ಆಸ್ತಿಯನ್ನಾಗಲಿ ಅಂತಸ್ತನ್ನಾಗಲಿ ಅವನ ಹೆಂಡತಿಯನ್ನಾಗಲಿ ಮತ್ತೊಬ್ಬರ ಯಾವುದೇ ಸ್ವತ್ತನ್ನಾಗಲಿ ಆಸೆ ಪಡಬಾರ್ದು. ಈ 10 ಆಜ್ಞೆಯನ್ನು ನಾವು ನೋಡ್ತೀವಿ. ಆದರೆ ಮನುಷ್ಯನಿಗೆ ಇಲ್ಲಿ ನಾವು ಈ 10 ಆಜ್ಞೆಯಲ್ಲಿ ಆಜ್ಞೆಗಳ ಬಗ್ಗೆ ನಾವು ಒಂದೊಂದು ಆಜ್ಞೆ ವಿವರಿಸ್ಬೇಕಂದ್ರೆ ನಾವು ತುಂಬ ಟೈಮ್ ಬೇಕಾಗ್ತದೆ ನಮಗೆ. ಆದರೆ ಆಜ್ಞೆಗಳ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಆಜ್ಞೆ ಎದಕ್ಕೆ ನಮಗೆ ಮುಖ್ಯವಾಗಿ ಅಂತನ್ನುವಾಗ, ಆಜ್ಞೆ ಯಾಕೆ ನಾವು ಕೈಗೊಳ್ಳಬೇಕು? ಆಜ್ಞೆ ಕೊಟ್ಟಂಥ ಉದ್ದೇಶ ಏನು? ದೇವರು ಯಾಕೆ ನಮಗೆ ಆಜ್ಞೆ ಕೊಟ್ಟ ಅಂತನ್ನುವಾಗ, ದೇವರ ಮಕ್ಕಳಾದ ನಾವು ನೋಡ್ರಿ, ದೇವ್ರ ಮಕ್ಕಳಾದ ನಾವು ಅನ್ಯ ಜನರ ಮಧ್ಯದಲ್ಲಿ ಭಾಳ ಪ್ರತ್ಯೇಕವಾಗಿದ್ದೀವಿ ಅಂತೆ. ಹಲ್ಲೆಲೂಯಾ. ದೇವರ ಆಜ್ಞೆ ನೀನು ಕೈಗೊಂಡಿಲ್ಲ ಅಂದ್ರೆ ನೀನು ದೇವರ ಮಕ್ಕಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ದೇವರು ಕೊಟ್ಟಂತನ್ನುವಾಗ, ಜನರು ಅನ್ಯ ಜನರ ಥರ ನೀನು ಜೀವನ, ಆ ಆಜ್ಞೆ ನೀನು ಮೀರುವಾಗ ನೀನು ಜೀವಿಸೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ದೇವ್ರ ಹೇಳ್ತಾ ಆದಾಮನಿಗೆ, ನೀನು ಈ ಹಣ್ಣನ್ನು ತಿನ್ನಬಾರದು, ತಿಂದ ದಿನ ನೀನು ಸಾಯಿವಿ. ನೋಡಿ ಹೆಂಗಾಯ್ತು. ತಿಂದಿಲ್ಲ ಅಂದ್ರೆ ಏನಾಗ್ತಿ? ಏನು ಬದುಕ್ತಿ, ತಿಂದ್ರೆ ಏನು ಸಾಯ್ತಿ, ಮುಗಿದ ಕತೆ ಅಷ್ಟೇ. ಹಲ್ಲೆಲೂಯಾ. ಆದರೆ ಆಜ್ಞೆ ಕೊಟ್ಟ ಉದ್ದೇಶ ಏನಾಗಿದೆ ದೇವ್ರಿಗೆ? ದೇವ್ರು ಯಾಕೆ ಆಜ್ಞೆ ಕೊಟ್ಟ? ಅದಕ್ಕೆ ಪೌಲ ಭಾಳ ಸ್ಪಷ್ಟವಾಗಿ ನಮಗೆ ರೋಮಪುರ ಪತ್ರಿಕೆ ಬಂದ ನೀವು ಅಲ್ಲಿ ಹೇಳ್ತಾನೆ ಪೌಲನು ಆಜ್ಞೆ ಯಾಕೆ ಕೊಡಲ್ಪಟ್ಟಿದ್ದು ಅಂತನ್ನುವಾಗ,
ಮನುಷ್ಯರು ಜೀವಿಸುವುದಕ್ಕಾಗಿ ಆಜ್ಞೆ ಕೊಡಲ್ಪಟ್ಟಿದೆ ಹೊರತಾಗಿ ಸಾಯುವುದಕ್ಕಾಗಿ ಆಜ್ಞೆಗಳು ಕೊಡಲಿಲ್ಲ ಅಂತೆ. ಆದರೆ ಏನಾಯ್ತಂತೆ, ಜೀವಿಸೋದಕ್ಕೋಸ್ಕರ ಕೊಡಲ್ಪಟ್ಟ ಆಜ್ಞೆ ಅವ್ರಿಗೆ ಸಾಯುವುದಕ್ಕೆ ದಾರಿ ಆಯ್ತಂತೆ ಅವ್ರಿಗೆ. ಅಲ್ಲೆಲ್ಲೂಯ್ಯ. ಚೆನ್ನಾಗಿ ತಿಳ್ಕೊಳ್ರಿ, ದೇವರು ಯಾವತ್ತಿಗೆ ಆಗಲಿ ನಮಗೆ ಆಜ್ಞೆ ಕೊಡುವಾಗ ನಾವು ಸಾಯ್ಬೇಕಂತೇಳಿ ಯಾವತ್ತೂ ಆತ ನಮಗೆ ಆಜ್ಞೆ ಮಾಡಲಿಲ್ಲ ಅಂತೆ. ಅದಕ್ಕಾಗಿ ಸತ್ಯವೇದಲ್ಲಿ ನೋಡುವ ನಾವು, ಅದಕ್ಕೆ ಪೌಲನು ಬಹಳ ಬಾಧೆ ಪಡ್ತಾನ. ದೇವರು ನಮಗೆ ಆಜ್ಞೆ ಕೊಟ್ಟದ್ದು ಯಾತಕ್ಕೋಸ್ಕರ ಅಂತ ನಮಗೆ ನಾವು ಜೀವಿಸಬೇಕಂತೇಳಿ ದೇವರು ನಮಗೆ ಆಜ್ಞೆ ಕೊಟ್ಟನ ಹೊರತಾಗಿ ಸಾಯುವುದಕ್ಕಾಗಿ ಅಲ್ಲ. ಓದೋಣ ನಾವು ವಾಕ್ಯ. ರೋಮಪುರ 7ನೇ ಅಧ್ಯಾಯಕ್ಕೆ ಬರ್ರಿ, ನೋಡ್ರಿ ಅಂತ ಹೇಳ್ತಾ. ನಾನು ಧರ್ಮಶಾಸ್ತ್ರ ಇಲ್ಲದವನಾಗಿದ್ದು ಜೀವದಿಂದಿದ್ದೇನು. ಹಲ್ಲೆಲೂಯಾ. ಅಂದ್ರೆ ಏನಂತೆ, ಆಜ್ಞೆಯೇ ಇಲ್ಲದಾಗ ಏನಾಗಿವತ್ತು ನಾವೆಲ್ಲರೂ ಜೀವಿಸ್ತೀವಂತ ಆರಾಮಾಗಿ. ಅಲ್ಲಿ ಏನು ಹೇಳ್ತು ವಾಕ್ಯ ನೋಡ್ರಿ, ಮೊದಲು ನಾನು ಧರ್ಮಶಾಸ್ತ್ರ ಇಲ್ಲದವನಾಗಿದ್ದು ಜೀವದಿಂದಿದ್ದೇನು, ಆಜ್ಞೆಯು ಬಂದಾಗ. ಏನು ಬಂದ ನಮಗೆ? ಆಜ್ಞೆಗಳು ಬಂದು ಅಂತ. ಇಸ್ರೇಲರು ಅಷ್ಟೇ, ಐಗುಪ್ತ ದೇಶದಲ್ಲಿದ್ದಾಗ ಏನಂತ ಅವ್ರಿಗೆ ಯಾವ ಆಜ್ಞೆ ಇಲ್ಲ, ಎಷ್ಟೇನ ಎಂಜಾಯ್ ಮಾಡು, ದಿನ ಒಂದು ಕುಡಿ ತಿನ್ನು ಮಜಾ ಮಾಡು, ಎಗರಾಡು, ಯಾವ ದೇವರನ್ನು ಪೂಜೆ ಮಾಡು. ಅದಕ್ಕೆ ಯಾವಾಗ ಅವರು ಐಗುಪ್ತ ದೇಶವನ್ನು ಬಿಟ್ಟು ಬಂದರೋ ಅವ್ರಿಗೆ ಮೊದಲನೇ ಆಜ್ಞೆ ಯಾವುದು ಗೊತ್ತಾ? ನೀನು ಬೇರೆ ದೇವರನ್ನು ಸೇವಿಸಬಾರ್ದು. ಅದು ಫಸ್ಟು ಸತ್ಯವೇದದಲ್ಲಿ ದೇವ್ರು ಯಾಕೆ ಮೊದಲ ಆಜ್ಞೆ ಕೊಟ್ಟ ಅವ್ರಿಗೆ? ಅದು ಈ 10 ಆಜ್ಞೆಗಳಲ್ಲಿ ಸಬ್ಬತ್ ದಿನವನ್ನು ಆಚರಣೆ ಮಾಡೋಕಮ್ಮ ಆಜ್ಞೆ 4ನೇ ಆಜ್ಞೆ ಆಯ್ತು ನಮಗೆ. ಆದರೆ ದೇವರು ಅವ್ರಿಗೆ ಹೇಳಿದ ಮೊದಲನೇ ಆಜ್ಞೆ ಗೊತ್ತಾ? ನಿನ್ನ ದೇವರನ್ನು ಹೊರತುಪಡಿಸಿ ಬೇರೆ ಯಾವ ದೇವರನ್ನು ಸೇವಿಸಬಾರಲ್ಲ. ಆಲ್ರೆಡಿ ಇಸ್ರಾಯೇಲರಿಗೆ ಐಗುಪ್ತ ದೇಶದಲ್ಲಿ ಎಷ್ಟೋ ದೇವ್ರ ಬಗ್ಗೆ ಗೊತ್ತು ಅವ್ರಿಗೆ? 10 ದೇವರ ಬಗ್ಗೆ ಗೊತ್ತಂತ ಅವ್ರಿಗೆ. ಎಷ್ಟು ದೇವರು? 10 ದೇವರು. ಗೊತ್ತಾ ನಿಮ್ಗೆ 10 ದೇವರು ಯಾರಂತ? ಗೊತ್ತಿಲ್ಲ? ಹಲ್ಲೆಲೂಯ. ಕೈ ಜೋಣ. ಹಲ್ಲೆಲೂಯ. ಎಷ್ಟು ದೇವರು ಗೊತ್ತವ್ರಿಗೆ? 10 ಅದು. ಆಲ್ರೆಡಿ ಐಗುಪ್ತ ದೇಶದಲ್ಲೇ ನೀರನ್ನು ಒಂದು ದೇವರಿಗೆ ಸರಿ ಸಮಾನವಾಗಿ ಪೂಜೆ ಮಾಡಿದ್ರಂತೆ ಅವ್ರು. ದಿನ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ರಾಜ್ಯ ಮೊದಲು ಎಲ್ಲಿ ಹೋಗ್ತಾರಂತೆ? ಸಮುದ್ರದಲ್ಲಿ ಹೋಗ್ಬಿಟ್ಟು ಸಮುದ್ರಕ್ಕೆ ಪೂಜೆ ಮಾಡಿ ಸಮುದ್ರದಿಂದ ಹುಟ್ಟುವಂಥ ಸೂರ್ಯನನ್ನು ಏನು ಮಾಡ್ತಾರೆ ಮತ್ತೆ ಪೂಜೆ ಮಾಡ್ತಾರಂತೆ ಅವರೆಲ್ಲ. ಅದಕ್ಕಾಗಿ ದೇವರೇ ಮಾಡೋದು ಗೊತ್ತಾ? ನೀರನ್ನೇ ಅವ್ರಿಗೆ ಏನು ಮಾಡಂತೆ ರಕ್ತವಾಗಿ ಮಾರ್ಪಡಿಸ್ಬಿಟ್ರಂತೆ. ಯಾಕೆ ರಕ್ತವಾಯಿತು? ಅದು ದೇವರಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ ಅಂತೇಳಿ ಅವರು ಬಾಯಾರಿಕೆಯಿಂದ ಸಾಯುವಂಥ ಪರಿಸ್ಥಿತಿ ಬಂದಂತ ಅವ್ರಿಗೆ. ಅವ ರಾಜ ಅಂತ ನಮಗೆ ನಾವು ಹಿಸ್ಟ್ರಿ ಓದುವಾಗ ರಾಜ ಇವ್ರು ಹೋಗಿರ ಏನೋ ನೀರನ್ನು ರಕ್ತ ಮಾಡಿದಾಗ ಗಂಗಾ ಏನೋ ಪವಿತ್ರವಾದ ಜಲವನ್ನು ತಗೊಂಬರಂತೆ ರಾಜ ತರಿಸಿದ ಮನೆ ತಿರ್ಗ ತರಿಸಿಬಿಟ್ಟು ಅದನ್ನ ತೆಗೆದುಕೊಂಡು ಏನು ಮಾಡ್ತಾನೆ ಇವಳು ಮತ್ತೆ ಸಮುದ್ರದಲ್ಲಿ ಹಾಕುವಾಗಲೇ ಅದರ ಕೂಡ ಏನಿದೆ ಅದರಲ್ಲೂ ರಕ್ತ. ಎಲ್ಲಿ ಹೋದ್ರೂ ಇಡೀ ಮನೆಯಲ್ಲಿರೋ ಪ್ರತಿ ಕೋಣೆ ಮಗಲಾಗಿರ್ಬೋದು, ಬಾವಿಯಲ್ಲಾಗಿರ್ಬೋದು, ಎಲ್ಲೇ ಚೊಂಬಲಾಗಿರ್ಬೋದು, ಕಪ್ಪಲ್ಲಿ ಎಲ್ಲಿನ ನೀರಿರಲಿ ಆ ನೀರಲ್ಲಿ ಏನಾಯ್ತು ಅಂತ ಗೊತ್ತವ್ರಿಗೆ? ರಕ್ತದಿಂದ ತುಂಬೋಯ್ತಂತೆ. ಇಸ್ರೇಲರಿಗೆ ಗೊತ್ತಿತ್ತು ಆಲ್ರೆಡಿ. ಇಸ್ರೇಲಿರುವಂಥ ಪ್ರಾಂತಗಳಲ್ಲಿ ಮಾತ್ರ ಯಾವ ನೀರು ರಕ್ತ ಆಗಲಿಲ್ಲ ಅಂತೆ. ಅಲ್ಲಿ ಅದ್ಭುತ ಏನೇನು ನಡೆದ್ರು ಓನ್ಲಿ ಐಗುಪ್ತರಿಗೆ ಮಾತ್ರ ಅಂತೆ. ಸೂರ್ಯ ಚಂದ್ರನ 3 ದಿನ ಆಗಲೂ ಹತ್ರ ಕತ್ಲಾಗಿ ಕೂತ್ಕೊಂಡ್ರಂತೆ ಅವರೆಲ್ಲ. ಯಾಕ? ಸೂರ್ಯನೇ ಅವ್ರಿಗೆ ದೇವರಂತೆ. ಅವರು ಪೂಜಿಸುವಂಥ ಪ್ರತಿಯೊಂದು ದೇವರುಗಳನ್ನು ಅಲ್ಲಿ ಏನು ಮಾಡ್ತಾವಂತ ಅನ್ನುವಾಗ ನಾವು ಅವ್ರು ಎದುರಿಸ್ಲಿಕ್ಕಾಗದ ಹೋಗಿದ್ದನ್ನು ನೋಡ್ತೀವಿ. ನಾವು ಸರ್ಪಗಳು ಕೂಡ ಪೂಜೆ ಮಾಡ್ತಿಲ್ಲ ನಾವು. ಅದಕ್ಕೆ ಮೋಸ ಮೊದಲು ಮಾಡಿದ ಅದ್ಭುತ ಯಾವ್ದು ಗೊತ್ತಾ? ಸರ್ಪನೇ ಮಾಡಿದ್ದೆ. ಮೋಸ ಏನು ರಾಜ ಮುಂದೆ ಹೋಗಿ ಕೋಲ್ ತೆಗೆದುಕೊಂಡು ಬಿಟ್ಕೊಟ್ಟು ಏನಾಯ್ತದ ಸರ್ಪದಾಗ ಇವ್ರು ಇದನ್ನು ದೊಡ್ಡದ ಅಂತಂದ್ರು. ಅವರು ಕೂಡ ಸರ್ಪ ಮಾಡಿದ್ರಂತೆ. ಇವತ್ತು ದೇವರ ಮಕ್ಕಳ ನಾನು ನೀನು ಇವತ್ತು ಏನು ಎಲ್ಲಿ ತಪ್ತದೆ ಅಂತ ಅನ್ನುವಾಗ ದೇವರನ್ನು ತಿಳ್ಕೊಳ್ಳದೆ ಬೇರೆ ಅದ್ಭುತಗಳು ಮಾತುಗಳ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಾಗ ನಾವು ತಪ್ಪುತ್ತೇವೆ ಅಂತೆ. ಅಂದರೆ ನಾನು ದೇವ್ರ ಅದ್ಭುತ ಮಾಡಬಾರ್ದು, ಅದ್ಭುತ ಮಾಡಲ್ಲ ಅಂತ ಹೇಳಲ್ಲ. ನಾನು 100% ಒಪ್ಪಿಗೆ ನಾನು ದೇವ್ರ ಅದ್ಭುತ ಮಾಡ್ತಾನಂತೆ. ಆದರೆ ನೀನು ನಾನು ತಿಳ್ಕೊಳ್ಬೇಕಾದ ಏನಂತನ್ನುವಾಗ ದೇವ್ರನ್ನ ತಿಳ್ಕೊ. ನೀನು ಫಸ್ಟ್ ಆಫ್ ಆಲ್ ದೇವರು ಏನು, ದೇವ್ರ ಆಜ್ಞೆ ಏನು, ದೇವ್ರನ್ನ ಯಾಕೆ ನಾವು ಸೇವಿಸ್ಬೇಕು ಅಂತ ನೀನು ತಿಳ್ಕೊಂಡ್ರೆ ಖಂಡಿತವಾಗಲೂ ನಾವು ತಪ್ಪಿ ಹೋಗಲು ಸಾಧ್ಯವಿಲ್ಲ ಅಂತ. ಹೀಗೆ ದೇವರು ಅಲ್ಲಿ ಇರುವಂಥ ಪ್ರತಿ ಒಂದೊಂದನ್ನು 10 ದೇವರನ್ನು ಅಲ್ಲಿ ಎದುರಿಸಿ ಅವ್ರಿಗೆ ಅದ್ಭುತ ನಡೆಸಿ ಮಾತುಗಳು ನಡೆಸಿ ಅಂಥ ಘೋರವಾದ ಅದ್ಭುತ ಕಂಡಂಥ ಇಸ್ರಾಯೇಲರು ಮೋಸ ಏನು ಹೇಳಿದ್ದು ಗೊತ್ತಾ? ನೀವಿನ್ನು ನಮ್ಮ ಗೊಡವೆ
ಬರಬೇಡ, ನಾವು ಇಲ್ಲೇ ಇರ್ತೀವಿ ಐಗುಪ್ತ ದೇಶದಲ್ಲಿ ಅಂದ್ರೆ ಅಂತವ್ರು. ಹಲ್ಲೆಲೂಯಾ. ಅದಕ್ಕೆ ದೇವ್ರಿಗೆ ಗೊತ್ತಾಯ್ತು ಇವರು ಭಾಳ ಮಂಡ್ರು, ಇವ್ರನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋದ್ರಿಗೆ ಇವರು ಸರಿ ಹೋಗೋದು ಸಜ್ಜಾಗೋದಿಲ್ಲ ಅಂತೇಳಿ ಏನು ಮಾಡಿದ ದೇವ್ರವ್ರನ್ನ ಮರುಭೂಮಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾನೆ ಅಂತೆ. ಹಲ್ಲೆಲೂಯಾ. ನೀಟಾಗಿರೋ ದಾರಿಯಲ್ಲಿ ಕರ್ಕೊಂಡು ಹೋದ್ರೆ ಏನು ಮಾಡ್ತಾರೆ ಇವರು? ಯಾವಾಗ ಬೇಕಾದ್ರೆ ಐಗುಪ್ತ ದೇಶಕ್ಕೆ ಅವರು ಹೋಗ್ಬೋದು, ಗೊತ್ತಿಲ್ಲ. ಅದಕ್ಕೆ ಐಗುಪ್ತ ದೇಶದವ್ರು ಈ ಕಡೆಗೆ ಬರಬಾರ್ದು, ಇವರು ಆ ಕಡೆಗೆ ಹೋಗ್ಬಾರ್ದಂತೆ. ಅದಕ್ಕೆ ಕೆಂಪು ಸಮುದ್ರ ದೇವರು ವಿಭಾಗ ಮಾಡಿ ಅವ್ರು ನಡೆಸ್ಯಾರಂತೆ. ಈ ಒಂದು ಈ ಒಂದು ಅದ್ಭುತವನ್ನು ತುಂಬ ಜನ ಸುಳ್ಳು ಅಂತಂತ ತುಂಬ ಜನ ವಾದ ಮಾಡ್ತಾರಂತೆ. ಮೊನ್ನೆ ಒಂದು ನಾನು ನ್ಯೂಸ್ ನೋಡಿದೆ, ನಾನು ಬೇರೆ ದೇಶದಲ್ಲಿ ಸಮುದ್ರ 2 ಭಾಗ ಆಯ್ತಂತೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಇದಕ್ಕೆ ಯಾಕೆ ಆಚಾರ ಪಡ್ತಾರೆ? ಆಲ್ರೆಡಿ ದೇವರು ಅದ್ಭುತ ಮಾಡಿದ್ದಾನೆ ಆಲ್ರೆಡಿ. ಯಾಕಂದ್ರೆ ದೇವರ ಸೃಷ್ಟಿ, ದೇವರ ಕಾರ್ಯ ಯಾವತ್ತೂ ಸುಳ್ಳಾಗಲ್ಲ. ಅದಕ್ಕೆ ದೇವರು ಐಗುಪ್ತ ದೇಶವನ್ನು ಬಿಟ್ಟವರು ಮರುಭೂಮಿಯಲ್ಲಿ 40 ವರ್ಷ ದೇವರ ಆಜ್ಞೆಗಳನ್ನು ನೇಮಣಂತವರು ಯಾವತ್ತಾದರೂ ಅವರು ದೇವರ ಆಜ್ಞೆಯನ್ನು ಕೈಗೊಳ್ಳಲಿಲ್ಲಂತೆ. ನೀವು ನಿಮ್ಮ ಚೆನ್ನಾಗಿ ಇಬ್ರಿಯ ಬರ ಪುಸ್ತಕ ನೋಡುವಾಗ ನಾವು ಅಲ್ಲಿ ದೇವರ ವಾಕ್ಯದಲ್ಲಿ ಪೌಲನು ಇಬ್ರಿಯ ಗ್ರಂಥಕರ್ತನು ಪದೇ 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 ಹೇಳ್ತಾನಂತೆ, ಅವರು ಅವ್ರ ಹೃದಯವನ್ನು ಕಠಿಣ ಮಾಡಿಕೊಂಡ್ರು. ಏನು ಮಾಡಿದಂತವ್ರು? ತಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡ್ರಂತೆ. ಯಾಕ? ಅವರು ಅದಕ್ಕೆ ದೇವರು ಇವರು ನನ್ನ ಆಜ್ಞೆಗೆ ಬಗ್ಗದವರು. ಎಷ್ಟೋ ಜನ ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡುವಂಥವ್ರು ಭಾಳ ಮಂದಿ ಇದ್ದಾರೆ. ದೇವರ ಆಜ್ಞೆ ಅಂದರೆ ಏನು? ಆಜ್ಞೆ ಯಾಕೆ ಕೊಡಲ್ಪಟ್ಟಿದ್ದು ಗೊತ್ತು ನಿನಗೆ? ಮುಂದೆ ಓದೋಣ ನಾವು. ಅದೇ ರೋಮಾಪುರದವರಿಗೆ 7ನೇ ಅಧ್ಯಾಯ 9-10 ಓದೋಣ್ರಿ. ಆಜ್ಞೆ ಬಂದಾಗ ಪಾಪಕ್ಕೆ ಜೀವ ಬಂತು. ನೋಡ್ರಿ ಹೆಂಗಾಯ್ತು ಮಾತು. ಹೋದ್ರಿ ಏನಂತ ಐತಿ ನಿಮಗೆ? ನಿಮ್ಮ ಆಜ್ಞೆ ಬಂದಾಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಏನಂತೆ, ಎದಕ್ಕೆ ಜೀವ ಬಂತಂತೀಗ? ಪಾಪಕ್ಕೆ ಜೀವ ಬಂತು. ಹಲ್ಲೆಲೂಯಾ. ಅಂದ್ರೆ ಇಸ್ರಾಯೇಲರಿಗೆ ಯಾವುದೇ ಕಡಿವಾಣ ಇಲ್ಲ ಅಂತ ಅವ್ರಿಗೆ, ಅಸಲಿಗೆ ಮುಗುದಾಣನೇ ಇಲ್ಲ ಅಂತ ಅಸಲಿಗೆ ಅವರಿಗೆ. ಯಾವಾಗ ಆಜ್ಞೆ ಬಂತು ಅವ್ರಿಗೇನು ಬಂತಾಗ? ಮುಗುದಾಣ ಇಟ್ಟಂಗ. ಆಜ್ಞೆ ಗೊತ್ತಾ ನಮಗೆ? ಕಟ್ಟು ಪದ್ಧತಿ, ಒಂದು ಮೇರೆ. ಈ ಮೇರೆ ಏನು ಮಾಡ್ಬೋದು? ನಾವು ದಾಟಿ ಹೋಗ್ಬಿಡುದು. ಇಸ್ರಾಯೇಲರಿಗೆ ಏನೋ ವಿಶಾಲವಾಗಿ ಬದುಕಿದಂಥವ್ರು ಅಂತೆ. ವಿಸ್ತಾರವಾಗಿ ಬಂದಾಗ ಪ್ರತಿ ದಿನ ಅವರ ಜೀವನ ಚೇಂಜ್ ಮಾಡ್ಕೋಬೇಕಾಯ್ತಂತವ್ರು. ಆ ಚೇಂಜ್ ಮಾಡ್ಕೊಳ್ಳೋಕೆ ಇವ್ರ ಕೈಲೇ ಆಗಲಿಲ್ಲ ಅಂತ ಸರಿ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಲ್ಲಿ ಆಜ್ಞೆ ಬಂದಾಗ ಪಾಪಕ್ಕೆ ಜೀವ ಬಂತು, ನಾನು ಸತ್ಯನು ಅಂತ ಹೇಳ್ತೀನಿ. ಏನಾಯ್ತಂತಲ್ಲಿ? ನಾನು ಸತ್ಯನು, ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡು ಬಂತು. ಏನಂತೆ? ಇವತ್ತೆಷ್ಟೋ ಜನ ಯೌವನಸ್ಥರು, ಇವತ್ತೆಷ್ಟೋ ಜನ ದೇವರ ಮಕ್ಕಳು ಯಾಕೆ ಇವತ್ತು ನಾವು ಸತ್ಯದೇವ ಬದುಕಿದೀವ? ನಾವು ಬದುಕಿರ್ಬೋದು ನೋಡ್ರಿ, ನಾವು ಶರೀರಕ್ಕೆ ಬದುಕಿರ್ಬೋದು, ಆದ್ರೆ ಆತ್ಮೀಯದಲ್ಲಿ ನೀನು ಫಿನಿಶ್. ಹಲ್ಲೆಲೂಯಾ. ಶರೀರ ಅಂತದೆ ನಾನು ಬದುಕ ಸಾಕಂತೇಳಿ, ಆತ್ಮ ನೋವು ಪಡುತ್ತೆ ಒಳಗ. ಆತ್ಮ ಯಾರು ನೋವು ಪಡುತ್ತೆ ಅವ್ರು ಮಾತ್ರ ಬರ್ತಾರೆ ಚರ್ಚಿ. ನಿಜ ಹೇಳ್ತ ನೋಡ್ರಿ ನಾನು, ಆತ್ಮ ನೋವು ಪಡೆದೆ ಅವರು ಯಾವತ್ತಿಗೆ ಬರಲ್ಲ. ಅವರು ಒನ್ ಡೇ ಇರುತ್ತೆ ಅಷ್ಟೇ ಅವ್ರಿಗೆ. ಏನು ಕರ್ತನ್ಬೋದು ಅಷ್ಟೇ ಸಾಕು. ವಾರ ಬರೋದು ಯಾರು ಗೊತ್ತಾ? ಜೀವಿಸುವವ್ರು ಬರ್ತಾರ, ಸತ್ತವ್ರು ಬರಲ್ಲ. ಹಲ್ಲೆಲೂಯಾ. ಅದಕ್ಕೆ ಪೌಲ ಹೇಳ್ತಾನ, ಭಯ ಇರುತ್ತೆ ಅವ್ರಿಗೆ. ದೇವ್ರ ಆಜ್ಞೆ ಏನು? ನನ್ನ ದಿನವನ್ನು ಜ್ಞಾಪಕ ಮಾಡಿಕೊ. ಎಷ್ಟನೇ ಆಜ್ಞೆ ಅದು? 4ನೇ ಆಜ್ಞೆ ಏನು? ವಿಶ್ರಾಂತಿ ದಿನವನ್ನು ನೀವು ಮರಿಬಾರ್ದು. ಅದಕ್ಕೆ ದೇವ್ರು ಹೇಳ್ತಾನೆ ಇಸ್ರಾಯೇಲರಿಗೆ, ಅವರು ನನ್ನ ಆಜ್ಞೆ ಮೀರಿದ್ರಿಂದ ಅವರು ವಿಶ್ರಾಂತಿಯಲ್ಲೇ ಸೇರುವುದಿಲ್ಲ ಅಂತೇಳಿ ದೇವರು. ನೋಡಿ ಅಂತ ಮಾತು. ಅವ್ರು ಬೇಡನೇ ಬೇಡ ನನಗೆ. ಹಲ್ಲೆಲೂಯಾ. ಅದಕ್ಕಾಗಿ ಜೀವಿಸೋದಕ್ಕಾಗಿ ಕೊಟ್ಟಿರುವ ಆಜ್ಞೆ ಮರಣಕ್ಕೆ ಕಾರಣವಾಯ್ತು ನನಗೆ ಕಂಡು ಬಂತು. ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು. ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯ ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವುದೇ ಸರಿ. ಹಲ್ಲೆಲೂಯಾ. ಒಂದು ನಿಮಿಷ ಬೇಜಾರಾಗ್ಬೇಡ್ರಿ. ಇವತ್ತು ಆಜ್ಞೆ ಬಗ್ಗೆ ಇವತ್ತು ನೀವು ಏನು ಕಲ್ತ್ಕೊಂಡಿದ್ದೀರಿ? ಇವತ್ತು ಆಜ್ಞೆಯನ್ನು ಯಾಕೆ ನಾವು
ಇವತ್ತು ಅರ್ಥ ಆಗ್ತಿಲ್ಲ ನಮಗೆ ಆಜ್ಞೆಗಳು. ಇವತ್ತು ಯಾಕೆ ಜನರು ದೇವರಲ್ಲಿ ಭಯ ಪಡ್ತಾರೆ ನವಾಗ? ಆಜ್ಞೆ ನಿನಗೆ ಗೊತ್ತಿಲ್ಲ ಅಂದರೆ ನೀನು ಎಲ್ಲಿದೆಯೇ? ಪಾಪದಲ್ಲಿ ಜೀವಿಸ್ತಾ ಇದ್ದೀವಿ ಅಷ್ಟೇ ನಾವೆಲ್ಲ. ಎಷ್ಟೋ ಆಜ್ಞೆಗಳಿದಾವೆ, ಆದರೂ ಅದ್ರ ಅರ್ಥ ಗೊತ್ತಾ? 10 ಆಜ್ಞೆಗಳು ಯಾವುದಕ್ಕೋಸ್ಕರ ಕೊಡಲ್ಪಟ್ಟಿರ್ತಾವ? ಜೀವಿಸೋದಕ್ಕಾಗಿ. ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಆಜ್ಞೆ ಯಾವತ್ತೂ ಸಾಯೋದಕ್ಕಾಗಿ ಅಲ್ಲ. ಆಜ್ಞೆ ಕೈಗೊಂಡ್ರೆ ನಿನಗೆ ಜೀವನ. ಹಲ್ಲೆಲೂಯಾ. ಆಜ್ಞೆ ಅತಿಕ್ರಮವೇ ಪಾಪವು ಕೊಡೋ ಸಂಬಳ ಮರಣವು. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ನೀನು ಮತ್ತು ನಾನು ದೇವರ ಆಜ್ಞೆಗಳನ್ನು ಎಷ್ಟರ ಮಟ್ಟಿಗೆ ನಾವು ಕೈಗೊಂಡಿದ್ದೀವಿ? ದೇವರ ಆಜ್ಞೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಅವುಗಳನ್ನು ಧ್ಯಾನ ಮಾಡಿದ್ದೀವಿ? ನಾವು ಯಾವತ್ತಾದರೂ ಅವಳು ಓದಿ ಅವ್ರ ಬಗ್ಗೆ ಚಿಂತೆ ಮಾಡಿದ್ರೆ ನೀವು ಆಜ್ಞೆಗಳ ಬಗ್ಗೆ? ಯೌವನಸ್ಥರದ ನಮಗೆ ಯೌವನಸ್ಥರು ಬೇರೆ, ಯೌವನದ ಬಗ್ಗೆನೇ ಹೇಳ್ಕೊಂಡು ಹೋಗೋದು ಮುಖ್ಯವಲ್ಲ. ನನಗೆ ಎಲ್ಲವನ್ನು ನಾವು ಕಲೀಲೇಬೇಕಾಗಿದೆ ಇವತ್ತು. ಅದಕ್ಕಾಗಿ ಪೌಲ ಇಲ್ಲಿ ಏನು ಹೇಳ್ತಾನ, ಆಜ್ಞೆ ಬಂದಾಗನೇ ಅವರಿಗೆ ಮರಣ ಅಂದರೆ ಏನು, ಜೀವ ಅಂದರೆ ಏನು ಗೊತ್ತಂತೆ. ಶಾಂತಿ ಕೊಟ್ಟರೆ ಆಜ್ಞೆ ಇಲ್ಲ ಅಂದರೆ ನಮಗೆ ಮರಣ ಗೊತ್ತಿಲ್ಲ, ಜೀವನ ಕೂಡ ಗೊತ್ತಿಲ್ಲ. ಆಜ್ಞೆ ಯಾರಿಗಿರ್ತಾವ? ನಿಮಗೆ ಅರ್ಥ ಆಗೋದ್ರೆ ನಿಮಗೆ ಇನ್ನೊಂದು ನಿಮಗೆ ಸ್ಟೋರಿ ಹೇಳ್ತೀನಿ. ಆಜ್ಞೆ ಅಂದರೆ ಏನು, ಅದು ಎದಕ್ಕೆ ನಮಗೆ ಆಜ್ಞೆಗಳು ಇರ್ತಾವೆ ಅಂತೇಳಿ. ನಮ್ಮ ದೇಶವನ್ನು ಬ್ರಿಟಿಷರು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರಂತೆ? 300 ವರ್ಷ 300 ವರ್ಷ ನಾನು ಕೇಳಿದ್ದೀನಿ. ಮತ್ತು ಅದಕ್ಕಿಂತ ಜಾಸ್ತಿ ಗೊತ್ತಿಲ್ಲ. ಮತ್ತೆ 300 ವರ್ಷ ಅವರು ನಮ್ಮ ದೇಶನ ಆಳ್ವಿಕೆ ಮಾಡಿದ್ರಂತೆ. ಯಾರು? ಬ್ರಿಟಿಷರು ಇರುವಾಗ ನಮ್ಮ ದೇಶಕ್ಕೆ ಏನಿರೋದಿಲ್ಲ ಗೊತ್ತಾ? ನಮಗೆ ಯಾವ ಆಜ್ಞೆ ನಮಗೆ ಇರಲ್ಲ. ಒಂದು ವೇಳೆ ಇದ್ದರೆ ಅವ್ರ ಆಜ್ಞೆ ನಾವು ಕೈಗೊಳ್ಬೇಕು. ಯಾರ ಆಜ್ಞೆ? ಆ ಬ್ರಿಟಿಷರ ಆಜ್ಞೆನ ಕೈಗೊಳ್ಬೇಕಂತ. ನೀವು ಯಾವತ್ತಾರು ಒಂದು ದಿವಸ ನಾನು ನಿಮಗೆ ಏನು ನಮ್ಮ ದೇಶದ ಒಂದು ಸಂಸ್ಕೃತಿ ನೀವು ಕಲಿಬೇಕು. ಅದು ಯಾಕಂದ್ರೆ ಬೈಬಲು ಏನೋ ಇಲ್ಲಿ ಅನೇಕರು ದೇವ್ರ ಮಕ್ಕಳ ನಾವು ನಮ್ಮ ದೇಶದ ಸಂಸ್ಕೃತಿ ಕಲ್ತ್ರೇ ನಿಮಗೆ ಇನ್ನೂ ಹೆಚ್ಚಾಗಿ ಜನರಿಗೆ ದೇವ್ರ ಬಗ್ಗೆ ತಿಳ್ಸೋಕೆ ನಿಮಗೆ ಅನುಕೂಲ ಆಗತ್ತೆ. ನಮ್ಮ ದೇಶದ ಸಂಸ್ಕೃತಿ ನಿಮಗೆ ಗೊತ್ತಿಲ್ಲ ನನಗಿನ ಹೇಳೋಕೆ ಸಾಧ್ಯವಿಲ್ಲ. ಅದು ಯಾಕಂದ್ರೆ ಅದು ಕಲೀಲೇಬೇಕು. ಹಲ್ಲೆಲೂಯಾ. ಹಾಗಾಗಿ ಇವತ್ತು ದೇವ್ರ ಮಕ್ಕಳ ನಾನು ನೀನು ಇವತ್ತು ನಮ್ಮ ದೇಶದಲ್ಲಿ ಯಾವತ್ತು ಸ್ವಾತಂತ್ರ್ಯ ಬಂದು ನಮಗೆ 1947 ರಾತ್ರಿ 12 ಗಂಟೆ ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಯಾವತ್ತು ಸ್ವಾತಂತ್ರ್ಯ ಬಂತು ಆವತ್ತಲಿದ್ದ ಏನಾಯ್ತು ಗೊತ್ತಾ? ನಮ್ಮದೇ ಆದಂಥ ಆಜ್ಞೆಗಳು ಸ್ಟಾರ್ಟ್ ಆಗ್ತವೆ. ಯಾರು ಬರೋದು ಆಜ್ಞೆ? ನಮ್ಮ ದೇಶಕ್ಕೆ ಆಜ್ಞೆ ಬರೋದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಭಯಪಡ್ಬೇಡ, ಅದೇ ಕರೆಕ್ಟ್. ಹಲ್ಲೆಲೂಯಾ. ನಮ್ಮ ದೇಶದ ಆಜ್ಞೆಗಳು ಎಲ್ಲ ಎದಕ್ಕೆ ಸಂಬಂಧಪಟ್ಟದ್ದು ಗೊತ್ತಾ? ನೀವು ಧೈರ್ಯವಾಗಿ ಹೋಗಿ ಹೇಳ್ರಿ, ಎಲ್ಲನ ಬೈಬಲಿಗೆ ಸಂಬಂಧಪಟ್ಟಿದ್ವಿ. ಹಲ್ಲೆಲೂಯಾ. ನಮ್ಮ ದೇಶ ಕೊಲೆ ಮಾಡ್ರೆ ಸುಮ್ಮನೆ ಬಿಡ್ತಾರೆ, ಹೋಗಪ್ಪ ಎಂತ ಬದುಕು ಮಾಡಿ ಅಂತ. ಒಬ್ಬನೇ ಜೈಲಿಗೆ ಹಾಕ್ತಾರ, ಅವನ ಜೊತೆಗಿರಲ್ಲಾರನ್ನ ಹಾಕ್ತಾರ. ಇವಾಗ ಸುಮ್ಮನೆ ಉದಾಹರಣೆ ನಿಮಗೆ ಏನ, ನಮಗೆ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಸಿಗಬಿದ್ದ, ನಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾರು? ನಮ್ಮ ಸಿನಿಮಾ ಇವರ ಸಿಗಬಿದ್ದಾಗ ಅವನೊಬ್ಬನ ಹಾಕಿರ ಎಲ್ಲರೂ ಹಾಕಿರ, ಜೊತೆಗೆ ಎಷ್ಟು ಮಂದಿ ಅಷ್ಟು ಜನ. ಮತ್ತೆ ಹೆಣ್ಮಗಳು ಬಿಟ್ಟಿಲ್ಲ, ಮತ್ತೆ ಈಗ ಎಲ್ಲರೂ ಹಾಕ್ಯಾರ. ಹಲ್ಲೆಲೂಯಾ. ಯಾಕ? ಕೊಲೆ ಮಾಡಬಾರ್ದೆಂಬ ಆಜ್ಞೆ ಎಲ್ಲಿದೆ ನಮಗೆ? ಅವ್ರಿಗೆ ಸತ್ಯವಾದಲ್ಲಿದೆ ನಮಗೆ ಕೊಲೆ ಮಾಡಬಾರೆಂಬ ಆಜ್ಞೆ. ಅದೇ ಆಜ್ಞೆ ನಮ್ಮ ದೇಶದವನಿದೆ. ಹಲ್ಲೆಲೂಯಾ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದ್ವೇಷಿಸುವವನಿಗೆ ಮರಣ ಶಿಕ್ಷೆ ಅಂತ ಬೈಲತ್ತ. ಇವು ನಮ್ಮ ದೇಶ ಹುಡುಗಿ ಅದು ಕಾನೂನು ಆಯ್ತು. ನಿಮಗೆ ನೀವು ಅನ್ಕೊಂಡಿರ್ಬೋದು ಇಲ್ಲ ಅಂತೇಳಿ. ಇಲ್ಲ, ಆಯ್ತು. ನಿಮಗೆ ತಂದೆಯನ್ನು ತಾಯಿನ ಏನಾದರೂ ಒಂದು ವೇಳೆ ಧಿಕ್ಕಾರ ಮಾಡಿ ನಾವು ಏನಾದ್ರು ಗೊತ್ತ ಕೇಸ್ ಹಾಕಿನ ಅವನು ಜೈಲಿಗೆ ಹಾಕ್ತಾರೆ. ಅವನಿಗೆ ಎದಕ್ಕೆ ಬರ್ದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಪೂರ್ಣವಾಗಿ ಗೊತ್ತಾತ ನನಗೆ ಬೈಬಲ್. ಹಲ್ಲೆಲೂಯಾ. ಅದಕ್ಕೆ ಆತನು ಒಂದು ವೇಳೆ ಏನಾದರೂ ಮಹಾತ್ಮ ಗಾಂಧೀಜಿ ಏನೋ ಬರೆದಿದ್ರೆ ಏನು ಬರೀತಾರೆ ಗೊತ್ತಿಲ್ಲ ಮತ್ತೆ. ಹಲ್ಲೆಲೂಯಾ. ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ರಿ, ಆಜ್ಞೆ ಅಂದರೆ ಏನು, ನಮ್ಮ ದೇಶದ ಆಜ್ಞೆ ಏನು. ಇವಾಗ ತುಂಬ ಸಲ ಮೊನ್ನೆ ಅಂದರು ಏನು ಒಂದು ಆಜ್ಞೆಗಳು ಎಂತ ಅಂತ. ಅದು ಗೊತ್ತಿಲ್ಲ ನಿಮಗೆ. ಹೋಗಿ ಒಂದು ಬುಕ್ ಓದ್ರಿ, ನಿಮಗೆ ಏನೋ ಆತನ ಹೆಸರೇನೋ ಗೋಲ್ಕರ್ಣ ಏನೊಂದು ಇದೆ. ಆ ವ್ಯಕ್ತಿ ಬರೆದಂಥ ಆಜ್ಞೆಗಳೆಲ್ಲ ಏನು ಗೊತ್ತಾ? ಭಾಳ ಭಯಂಕರವಾಗಿರ್ತವೆ, ಮನುಷ್ಯ ಚಂಡಾಲವಾಗಿರ್ತವೆ. ಮತ್ತೆ ನಿಮಗೆ ಹಲ್ಲೆಲೂಯಾ. ಬಡವರು ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಓದ್ರಿಗಿನ ನಾಲ್ಗೆ ಕಟ್ ಮಾಡ್ತಾರಂತೆ, ಕೇಳಿದ್ರಿಗಿನ ಕಿವಿಯಲ್ಲಿ ಎಣ್ಣೆ ಕಾಸು ಕಿವಿಗೆ ಹೋಯ್ತಾರೆ ಅಂತೆ.
ಒಬ್ಬ ವ್ಯಕ್ತಿ ಡ್ರೆಸ್ ಹಾಕೊಳ್ಳಂಗಿಲ್ಲ, ಅವ್ನು ಇಂಥ ಡ್ರೆಸ್ ಹಾಕಬೇಕು ಅಂಥ ಡ್ರೆಸ್ ಹಾಕಿಂದ ಇರಬೇಕು, ಹೆಣ್ಮಗಳು ಇಂಥ ಹಿಂಗೆ ಇರ್ಬೇಕು, ಹಿಂಗೇ ಇರಬೇಕು. ನೋಡ್ರಿ ಆಜ್ಞೆ, ವಿಚಿತ್ರ ಆಜ್ಞೆ. ಗಂಡ ಸತ್ತರಿಗಿನ ಹೇಳ್ತಿ ಹುಡುಗ ಸಾಯಲೇಬೇಕು. ಇದೆಲ್ಲ ಹಿಂಗೆ ಏನಾಗ್ನೆ ಗೊತ್ತಾ? ಅಲ್ಲೆಲ್ಲೂಯ್ಯ. ಇದಕ್ಕಂತ ನಮಗ ಅದಕ್ಕೆ ಸತ್ಯವಾದ ಹೇಳ್ತಾ, ದೇವರ ಆಜ್ಞೆ ಭಾರವಾದವಳೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಇದು ಭಾರನಾ? ಗಂಡ ಸತ್ರ ಹೆಂಡತಿ ಸಾಯ್ಬೇಕಂದ್ರೆ ಇದು ಭಾರನಾ ಅನುಕೂಲನ? ಅಲ್ಲೆಲ್ಲೂಯ್ಯ. ಸತ್ಯವಾದ ಏನಂತ ಗೊತ್ತಾ? ಒಬ್ಬ ಸ್ತ್ರೀಗೆ ಗಂಡ ಸತ್ತೋರಿಗೆ ಏನು ಮಾಡ್ಬೇಕಂತ ಬೈಬಲ್ ಹೇಳುತ್ತೆ ನಮಗೆ, ಮದುವೆ ಮಾಡ್ಕೋಬೋದಂತೇಳಿ ಪೌಲನ ಭಾಳ ಧೈರ್ಯವಾಗಿ ಹೇಳೋಣ. ಅಲ್ಲೆಲ್ಲೂಯ್ಯ. ಕುರಿತ ಬರೋ ಪತ್ರಿಕೆ ನೋಡುವ ನಾವು, ನೀನು ವಿಧಿವೆಯನ್ನು ಮದುವೆ ಮಾಡ್ಕೊಂಡ್ರು ಪಾಪವಿಲ್ಲ ಅಂತ ಹೇಳ್ತಾನಂತ, ಕನ್ಯೆನ ಮಾಡ್ಕೊಂಡ್ರೆ ನಿಮಗೆ ಪಾಪವಿಲ್ಲ, ಅಷ್ಟೇ ಮುಗಿದ ಕತೆ. ಅಲ್ಲೆಲ್ಲೂಯ್ಯ. ಆದರೆ ಗಂಡ ಸತ್ಮೇಲೆ ಸಾಯ್ಬೇಕನ್ನೋದು ಏನೋ ಅದಾಗ್ನೆ ನಮಗೆ. ಅದಕ್ಕೆ ದೇವರ ಆಜ್ಞೆನ ಕಲ್ತ್ಕೊಳ್ರಿ, ಲೋಕದ ಆಜ್ಞೆ ಕಲ್ತ್ಕೊಳ್ರಿ. ಜನರಿಗೆ ಸುವಾರ್ತೆ ಸೇರಬೇಕು, ನಾವು ಸುವಾರ್ತೆ ತಿಳಿಸ್ಬೇಕು. ನೀನು ಪ್ರತಿಯೊಂದನ್ನು ಕಲಿಬೇಕು. ಅಲ್ಲೆಲ್ಲೂಯ್ಯ. ಅಣ್ಣವ್ರು ಹೇಳ 4 ಹಂತದವ ಅಂತೇಳಿ, ನೀನು ಕಲಿಬೇಕಾದ್ದು ಇದೇ ಲಾಸ್ಟ್ ಎಂಡಿಂಗ್. ಇದು ನಾನು ಮುದುಕಾದ್ಮೇಲೆ ಕಲಿತಾನ ನಿನಗೆ ಸಮಯ ಇರಲ್ಲ. ಅಲ್ಲೆಲ್ಲೂಯ್ಯ. ಹಾಗಾಗಿ ಇವತ್ತು ದೇವ್ರ ಮಕ್ಕಳ ನೀನು ಇವತ್ತು ದೇವರ ಆಜ್ಞೆಗಳನ್ನು ಕಲ್ತ್ಕೊಳ್ರಿ, ದೇವರ ಆಜ್ಞೆನ ಅನುಸರಿಸ್ರಿ. ದೇವರ ಆಜ್ಞೆ ಭಾಳ ಶ್ರೇಷ್ಠವಾದ್ದು. ಇವತ್ತು ಎಷ್ಟೋ ಜನರು ದೇವರ ಆಜ್ಞೆ ಗೊತ್ತಿಲ್ಲದೆ ಹೋಗಿದ್ರಿಂದ ಅವರು ತಪ್ಪುವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಹಾಗಾಗಿ ಇವತ್ತು ನೀನು ಮತ್ತು ನಾನು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ದೇವರ ಆಜ್ಞೆಗೆ ಒಳಗಾಗ್ರಿ. ಆದಾಮನ ಏನು ಮಾಡಂತೆ? ದೇವರ ಆಜ್ಞೆಯನ್ನು ಮೀರಿ ಪಾಪ ಮಾಡಂತೆ. ಪಾಪ ಮಾಡಿ ಏನಾಯ್ತಂತ ಅವ್ರಿಗೆ ಸಾಯ್ಬೇಕೆಂಬ ನಿರ್ಣಯ ಉಂಟಾಯಿತು. ಅಲ್ಲೆಲ್ಲೂಯ್ಯ. ಏನು ನಿರ್ಣಯ ಬಂತಂತ ಅವ್ರಿಗೆ? ಸಾಯ್ಬೇಕೆಂಬ ನಿರ್ಣಯ ಉಂಟಾಯ್ತಂತೆ. ಯಾಕೆ ಸಾಯ್ಬೇಕಂತೆ? ನೋಡ್ರಿ ವಾಕ್ಯ ಅಂತ ಹೇಳ್ತಾರೆ, ರೋಮಪುರ ಬರೋ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ, ಈ ವಿಷಯವು ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕರಿಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ರಿಂದ, ಎಲ್ಲರೂ ಮಾಡಿದ್ರ? ಹಲ್ಲೆಲೂಯ್ಯ. ನೋಡ್ರಿ ಹೆಂಗೈತೆ ವಾಕ್ಯ. ಎಲ್ಲರೂ ಪಾಪ ಮಾಡಿದ್ರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಧರ್ಮಶಾಸ್ತ್ರ ಉಂಟಾಗೋದಕ್ಕಿಂತ ಮುಂಚೆಯೇ ಪಾಪವು ಇತ್ತು. ಹಲ್ಲೆಲೂಯ್ಯ. ಅಂದರೆ ಎಲ್ಲಿತ್ತು ಪಾಪ? ಆ ತಮ್ಮನಿಗೆ ದೇವ್ರು ಹೇಳ್ತಾನೆ ಅಲ್ಲಿ ಫಸ್ಟ್, ನೀನು ಆಜ್ಞೆ ಕೈಗೊಳ್ಬೇಕಪ್ಪ. ಅಲ್ಲೇ ಅವ್ರು ತಪ್ಪಿ ಹೋಗಿದಾರ. ಅದಕ್ಕೆ ಸತ್ಯವೇದದಲ್ಲಿ ನಾವು ಮುಂದೆ ಬರುವಾಗ ಪೌಲಲ್ಲಿ ಏನು ವಾದ ಮಾಡ್ತಂತ ನಮಗೆ ಇಸ್ರಾಯೇಲರಿಗೆ ಹೇಳ್ತಾನ, ನೀವು ಧರ್ಮಶಾಸ್ತ್ರನೇ ನಮಗೆ ಬೇಕು ಅಂತ ಅಂತೀರಲ್ಲ. ನೀವು ಧರ್ಮಶಾಸ್ತ್ರದಿಂದ ಯಾರು ನೀತಿವಂತರಾಗಲಿಲ್ಲ. ಆದ್ರೆ ಶಾಂತಿ ಕೊಡ್ರಿ, ನಿಮಗೆ ಧರ್ಮಶಾಸ್ತ್ರ ಅಂತಂದ್ರೆ ಏನು ಇದು ನೀವು ಅರ್ಥ ಮಾಡ್ಕೋಬೇಕು. ನೀವು ಧರ್ಮಶಾಸ್ತ್ರದಲ್ಲಿ ಕಂಡು ಬರುವಂಥದ್ದು ಏನೋ ಗೊತ್ತಾ? ಮುಖ್ಯವಾಗಿ 10 ಆಜ್ಞೆಗಳು. ಅಲ್ಲೆಲ್ಲೂಯ್ಯ. ಆದರೆ ಅವರು 10 ಆಜ್ಞೆಗಳಿಗಿಂತ ಯಾವುದನ್ನು ಹೆಚ್ಚಾಗಿ ಮಾಡ್ಯಾರ ಗೊತ್ತವರು? ಈ ನೇಮಗಳಿರ್ತಲ್ಲ, ನೇಮ, ಆ ನೇಮಗಳು ಅವ್ರು ಹೆಚ್ಚಿಗೆ ಅವರು ಅನುಸರಿಸಿದಾರೆ. ಅದಕ್ಕಾಗಿ ಯೇಸುಸ್ವಾಮಿ ಈ 10 ಆಜ್ಞೆಗಳ ಬಗ್ಗೆ ಯೇಸುಸ್ವಾಮಿ ಏನು ಮಾಡಿದ ಆತನು? 2 ಮಾತಲ್ಲಿ ಹೇಳಿನ. ನಾವು ಆಜ್ಞೆಯನ್ನು ಕೈಗೊಳ್ಬೇಕಂದ್ರೆ ನಮ್ಗೇನು ಬೇಕು ಗೊತ್ತಾ? ಯೇಸುಸ್ವಾಮಿ ಅಂತ ಹೇಳ್ತಾನ, ನೀವು ಆಜ್ಞೆ ಕೈಗೊಳ್ಬೇಕಂದ್ರೆ ನಿಮಗೇನು ಬೇಕು? ಪ್ರೀತಿ ಅಷ್ಟೇ. ಪ್ರೀತಿ ಇದ್ರೆ ಸಾಕು, ಎಲ್ಲ ಆಜ್ಞೆ ಕೈಗೊಂಡಂಗೆ ಅಂದಿನ ಅರ್ಥ. ಪ್ರೀತಿ ಇಲ್ಲಾಂದ್ರೆ ನೀನು ಆಜ್ಞೆ ಕೈಗೊಳ್ಳೋಕೆ ಸಾಧ್ಯವೇ ಇಲ್ಲ. ವಾಕ್ಯ ನೋಡ್ರಿ ಅಂತ ಹೇಳ್ತಾನೆ ಯೇಸುಸ್ವಾಮಿ. 10 ಆಜ್ಞೆಯನ್ನು ಯೇಸುಸ್ವಾಮಿ 2 ಮಾತಲ್ಲಿ ಹೇಳಿದಾನೆ ಆತನು. ಏನು? ನಿನ್ನ ದೇವರ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. 1 ಆಜ್ಞೆ. 2ನೇದಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಮುಗೀತು. ಅಂದ್ರೆ ಯೇಸುಸ್ವಾಮಿ 10 ಆಜ್ಞೆಗಳನ್ನು 2 ಮಾತಲ್ಲಿ ಹೇಳಿ ಮುಗಿಸ್ಯಾನ. ಏನು ಹೇಳ್ದ? ಆದರೆ ಹಾಗಾದ್ರೆ ಇಸ್ರಾಯೇಲರು ಯಾಕೆ ಆಜ್ಞೆ ಕೈಗೊಳ್ಳಲಿಲ್ಲ ಅವರು? ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ ಫುಲ್ಲು ನಮಗೆ ಅದೇ ಇರ್ತದೆ. ನಮಗೆ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ ಏನಾಯ್ತಲ್ಲ, ನಮಗೆ 5ನೇ ಅಧ್ಯಾಯ ನಮಗೆ 17 ವಚನದಿಂದ ನಮಗೆ 48 ವಚನವರೆಗೆ ಯೇಸು ಏನು ಗೊತ್ತಾ? ಈ 10 ಆಜ್ಞೆಗಳನ್ನು ಏನು ಮಾಡಿದ ಆತನು? ವಿವರಿಸ್ತಾನೆ. ಅವ್ರಿಗೆ ವಿವರಿಸಿ ಅದಕ್ಕಿಂತ ಹೆಚ್ಚು ಪವರ್ಫುಲ್ ಮಾಡಿ ಒಟ್ಲ ಕಡಿಮೆ ಮಾಡಿಲ್ಲ ಯೇಸುಸ್ವಾಮಿ. ಆಜ್ಞೆಯನ್ನು ಅದನ್ನು ತೆಗೆದಾಕಿಲ್ಲ. ಅದಕ್ಕೆ ಹೇಳ್ತಾ ಬೈಬಲ್ ನೋಡ್ರಿ,
ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 17ರಲ್ಲಿ ಮೋಸೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕೋದಕ್ಕೆ ನಾನು ಬಂದವನೆಂದು ನೆನೆಸಬೇಡಿರಿ. ಏನ್ ಮಾಡಂತೆ? ಧರ್ಮಶಾಸ್ತ್ರನ ತೆಗೆದು ಹಾಕ್ಲಿಲ್ಲ ಅಂತಾನ. ಅದನ್ನು ನಾನು ನೆರವೇರಿಸಿದ್ದೇನೆ. ಹಾಲೆಲೂಯಾ. ನೋಡ್ರಿ, ಯಾಕ? ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ಒಂದರಲ್ಲಿ ತಪ್ಪೋದ್ರ ಏನಂತವನು? ಎಲ್ಲದರಲ್ಲಿ ತಪ್ಪೋದಂಗಂತೆ. ನಿಮ್ಗೊಂದು ವಿಷಯ ಗೊತ್ತಾ? ಬೈಬಲ್ ಇರುವಂಥ ಒಂದು ಮರ್ಮ ಏನಂತ? ನಾವೆಲ್ಲ ಸುಮಾರು ಒಂದು 20 ಜನ ಇದ್ದೀವಿ ಅಂತ ಇಟ್ಕೊಳ್ಳಿ. ಈಗ 20 ಮಂದಿ ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ ಒಂದು ವಿಷಯಕ್ಕೋಸ್ಕರವಾಗಿ. ಈ 20 ಮಂದಿಯಲ್ಲಿ ಒಬ್ಬ ವ್ಯಕ್ತಿ ನಂಬಿಕೆ ಇಲ್ಲಂದ್ರೆ ಕಾರ್ಯ ನಡೆಯೋದಿಲ್ಲ ಅಂತೆ. ನಾನು ಹೇಳ್ತಿಲ್ಲ, ಬೈಬಲ್ ಹಂಗೆ ಹೇಳ್ತು ನಮಗೆ. ಅದಕ್ಕೆ ಮತ್ತೆ ಅಪಸ್ಕೃತಗಳು 1ನೇ ಅಧ್ಯಾಯ ಏಕ ಮನಸ್ಸುಳ್ಳವರಾಗಿ 120 ಮಂದಿ ಏನು ಮಾಡಿದ್ರೆ ಅಂತವ್ರು? ಒಂದೇ ಮನಸ್ಸುಳ್ಳವರಾಗಿದ್ರಂತೆ. ಎಲ್ಲಿ 2-3 ಸೇರಿ ಏಕ ಮನಸ್ಸುಳ್ಳವರಾಗಿ ಅಂತ ಹೇಳ್ತಾನ. ಯಾಕೆ ಏಕ ಮನಸ್ಸು ಬೇಕು ಅವ್ರಿಗೆ? ಒಬ್ಬರಿಗೆ ನಂಬಿಕೆ ಇಲ್ಲ ಸಾಕಂತೆ, ಎಲ್ಲರ ಸಮಸ್ಯೆ ಅನುಭವಿಸ್ಬೇಕು. ತಪ್ಪು ಮಾಡಿದ್ದು ಆಕನ ಮಾತ್ರನೇ, ಶಿಕ್ಷೆ ಬಂದದ್ದು ಎಲ್ಲರಿಗೆ. ಆ ಯೋಶುವ ಕೇಳ್ತಾನೆ, ಎದಕ್ಕೆ ನಮಗಿಂತ ಒಂದು ಸಮಸ್ಯೆ ಅಂದರೆ ದೇವ್ರ ಮುಂದೆ ಹೋಗಿ ಪ್ರೇಯರ್ ಮಾಡಿದಾಗ ನಿಮ್ಮಲ್ಲಿ ಒಬ್ಬನ ಏನು ಮಾಡ್ಯಾನ? ತಪ್ಪು ಮಾಡಿದಾನ, ಅವ್ನು ಹಿಡ್ಕೊಂಬ. ನೋಡ್ರಿ, ತಪ್ಪು ಮಾಡಿದ ಎಷ್ಟು ಜನ? ಒಬ್ಬರೇ. ಶಿಕ್ಷೆ ಬಂದದ್ದು ಎಲ್ಲರಿಗೆ. ಅದೇ ಒಡಂಬಡಿಕೆ ಅಲ್ಲ, ಹಿಂಗೆ ಸಮಸ್ಯೆ. ಯೋನನ್ನು ತಪ್ಪು ಮಾಡಿ ಅಡುಗು ಎಕ್ಕಿದ, ಆದರೆ ಶಿಕ್ಷೆ ಬಂದದ್ದು ಎಲ್ಲರಿಗೆ. ಎಲ್ಲರ ಇಡೀ ಏನ ನಾವೇನೇ ಅಲ್ಲಲ್ಲ ಕಲ್ಲಾಗಿ ಎಲ್ಲರೂ ಸಾಯ್ಬೇಕಾಗಿತ್ತು. ಅದಕ್ಕೆ ಅಂದ್ರೆ ಯಾರೋ ಒಬ್ಬರು ತಪ್ಪು ಮಾಡಿ ಬಂದಂತೆ ಚೀಟಿ ಹಾಕಿರೋ ನೋಡಿ, ಅವ್ರು ಹೆಂಗೆ ಬಂದಂತ ಐಡಿಯಾ ಅವರಿಗೆ. ಚೀಟಿ ಹಾಕಿದ್ರು ಕೂಡ ಚೀಟಿ ಯಾರಿಗೆ ಬಂತದ್ದು? ಕರೆಕ್ಟಾಗಿ ಅವನಿಗೆ ಬಂದಂಥದ್ದು. ಅವ್ನು ಹೇಳ್ತಾನೆ, ನೀವು ಬದುಕಬೇಕಾದ್ರೆ ನಾನು ಎತ್ತಿ ಸಮುದ್ರಲ್ಲಿ ಹಾಕ್ರಂತ ಅಂತಾನೆ ಅವನೇ. ಹಲ್ಲೆಲೂಯಾ. ನೋಡ್ರಿ ಎಂತ ಮಾತು. ನೀವು ಬದುಕಬೇಕಾದ್ರೆ ನೀವೇನು ಮಾಡ್ರಿ? ನಾನು ಫಸ್ಟು ಸಮುದ್ರಕ್ಕೆ ಹಾಕ್ರಿ, ನೀವು ಬದುಕೇಂದ್ರಿ. ಇವತ್ತು ಮನುಷ್ಯರದ ನಾವು ಸತ್ಯವಾದಲ್ಲಿ ಎಲ್ಲೇ ಓದ್ ನೋಡ್ರಿ, ತಪ್ಪು ಮಾಡಿದಾಗ ಅವ್ರಿಗೆ ಮಾತ್ರ ಶಿಕ್ಷೆ ಬರೋದಲ್ಲ, ಅದು ಅವ್ರ ಗುಂಪಿಗೆ ಎಷ್ಟು ಜನ ಹತ್ರ ಅಷ್ಟು ಜನಕ್ಕೆ ಬರ್ತದ ಶಿಕ್ಷೆ. ಅದು ಹಲ್ಲೆಲೂಯಾ. ಅದಕ್ಕೆ ಬೈಬಲಲ್ಲಿ ನೋಡ್ತೀವಿ ನಾವು, ಸೌಲ ಗುಡಿಗೆ ತಪ್ಪು ಮಾಡಿದಾಗ ಶಿಕ್ಷೆ ಎಲ್ಲರಿಗೂ ಬಂತಂತೆ. ಅದರಿಂದ ಇವತ್ತು ನಾನು ಏನು ಕಲಿಬೇಕಂತ ಅನ್ನುವಾಗ ಅದೇ ಒಡಂಬಡಿಕೆಯಲ್ಲಿ ಬರೀ ಇದೇ ಸಮಸ್ಯೆ. ಒಬ್ಬರು ತಪ್ಪು ಮಾಡಿದ್ರೆ ಶಿಕ್ಷೆ ಮಾತ್ರ ಎಲ್ಲರಿಗೆ. ಹಂಗಿರ ಇಲ್ಲಿ ಪೌಲ ಅಂತಾನೆ, ಎಲ್ಲರೂ ಪಾಪ ಮಾಡಿದ್ರು ಅಂತ ಅಂತಾನೆ. ಹಂಗಿರ ಯಾರು ಮಾಡಿದ್ರು? ಎಲ್ಲರೂ ಎಲ್ಲಿ ಮಾಡಿದ್ವಿ ನಾವು? ಮಾಡಿದ್ಯಾರು? ಒಬ್ಬರೇ ಮಾಡಿದ್ದು. ಯಾರು? ಅವ್ವ, ಆದಮ. ಶಿಕ್ಷೆ ಬಂತು ಎಲ್ಲರಿಗೆ. ಅದಕ್ಕೆ ಈಗ ಪೌಲ ಭಾಳ ಅದ್ಭುತವಾಗಿ ಅವ್ರಿಗೆ ವಿವರಣೆ ಮಾಡಿ ಹೇಳ್ತಾನೆ. ನೋಡ್ರಿ ಏನು ಹೇಳ್ತಾನೆ. ರೋಮಾಪುರ ಪತ್ರಿಕೆ ಬಂದಾಗ ಒಬ್ಬನಿಂದ ಎಲ್ಲರೂ ಹೆಂಗೆ ಸಾಯ್ಬೇಕಂತ ನಿರ್ಣಯ ಉಂಟಾಯಿತು, ಆ ಒಬ್ಬನಿಂದಲೇ ಎಲ್ಲರೂ ಬದುಕಬೇಕೆಂಬ ನಿರ್ಣಯವೂ ಉಂಟಾಯಿತು ಅಂತ ಹೇಳ್ತಾರೆ ವಾಕ್ಯ. ಹಲ್ಲೆಲೂಯಾ. ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ ನೋಡ್ರಿ ಅಂತ ಹೇಳ್ತಾನೆ ಪೌಲ ಇಲ್ಲಿ. ರೋಮಾಪುರ 5ನೇ ಅಧ್ಯಾಯ 16 ವಚನ ಓದೋಣ ನಾವು. ಪಾಪ ಮಾಡಿದ ಒಬ್ಬನಿಂದಲೇ. ಎಷ್ಟು ಜನ ಪಾಪ ಮಾಡಿದ್ರು? ಒಬ್ಬನೇ ಮಾಡಿದನಂತೆ. ಶಾಂತಿ ಕೊಡಿ ನಿಮ್ಮೆಲ್ಲರಿಗೂ. ಇವತ್ತು ಆಜ್ಞೆ ನೀನು ಇವತ್ತು ಮೀರ್ತಂದ ಅನ್ನುವಾಗ ನಿನಗೂ ಮಾತ್ರ ಸಮಸ್ಯೆ ಅಲ್ಲದು, ನಿನ್ನ ತಲಾಂತರವರೆಗೆ ಅಂತ ಹೇಳಿದ್ ಬೈಬಲ್. ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು ಎಲ್ಲರಿಗೂ ಬರ್ತದೆ ಸಮಸ್ಯೆ. ಹಲ್ಲೆಲೂಯಾ. ಒಬ್ಬನಿಂದಲೇ ದುಷ್ಫಲವು ಬಂತೆಂದು ಈವರು ಬರಲಿಲ್ಲ. ಹೇಗೆಂದರೆ ಒಬ್ಬ ಮನುಷ್ಯನ ಪಾಪದ ದೆಸೆಯಿಂದ ಸಾಯಬೇಕೆಂಬ ನಿರ್ಣಯ ಉಂಟಾಯಿತು. ಯಾರ ಮನುಷ್ಯನಿಂದ? ಆಜ್ಞೆಯನ್ನು ಮೀರಿದ ಆದಾಮನಿಂದ ಎಲ್ಲ ಮನುಷ್ಯರು ಸಾಯ್ಬೇಕಂತೆ. ಮಂತ್ರ ಹೇಳಿದ ಮುಂದಕ್ಕ, ಆದರೆ ದೇವರ ಕೃಪಾದಾನವು ಅನೇಕರು ಅಪರಾಧಗಳ ಕಾರಣದಿಂದ ಉಂಟಾಗಿ ಅವರನ್ನು ನೀತಿವಂತ ನಿರ್ಣಯಿಸುವಂಥದ್ದು. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವು ನೀತಿವಂತನ ಎಂಬ ವರವನ್ನು ಹೊಂದಿದಿರುವ ಕ್ರಿಸ್ತನೆಂಬ ಈ ಒಬ್ಬ, ಎಷ್ಟಂತೀಗ? ಅದೇ ಒಬ್ಬ ಮನುಷ್ಯನಿಂದ ಎಲ್ಲರೂ ಏನಾಯ್ತು? ನಾವು ಜೀವಭರಿತವಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ ಅಂತಂತಾನ. ತಿಳ್ಕೊಳ್ರಿ, ಧರ್ಮಶಾಸ್ತ್ರದ ಬಗ್ಗೆ ಬಂದ ನಾವು
ದೇವರನ್ನು ಯಾರು ಎಂದು ಸಹ ಹಳೆ ಒಡಂಬಡಿಕೆಯಲ್ಲಿ ನೋಡಲೇ ಇಲ್ಲ ಅಂತವರು. ಹಲ್ಲೆಲೂಯಾ. ದೇವರ ಸ್ವರವನ್ನು ಕೇಳಲೇ ಇಲ್ಲ ಅಂತವರು. ನಾನು ಹೇಳಿಲ್ಲಪ್ಪ, ಬೈಬಲ್ ಹೇಳ್ತಾರೆ. ನೀವು ಓದ್ರಿ, ನೀವು ಓದ್ಬೇಕು ಸರ್. ಆ ವಾಕ್ಯದಾಗ ನೀವು ಓದ್ರಿ. ಈಗ ಓದ್ಬೇಕಾ? ಓದ್ರಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ತೆಗೀರಿ. ನೋಡ್ರಿ, ಯೇಸು ಅಂತ ಹೇಳ್ತಾನೆ, ಅವ್ರಿಗೆ ಧರ್ಮಶಾಸ್ತ್ರ ಇತ್ತು, ಆಜ್ಞೆಗಳಿದ್ದವು, ಅವ್ರಿಗೆ ಏನೆಲ್ಲ ಇದ್ದರೂ ಸಹ ಅವ್ರು ಯಾವತ್ತಾದರೂ ಸಹ ದೇವರನ್ನು ನೋಡಲಿಲ್ಲ ಅಂತ ಬೈಬಲ್ ಹೇಳುತ್ತೆ. ಸಮಯ ಅದನ್ನು ಭಾಳ ಸ್ಪಷ್ಟ ಹೇಳಿ ನಾವು. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 17 ವಚನ ನೋಡ್ರಿ ಅಂತ ಹೇಳ್ತಾ. ಹಾಂ 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 ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವಂತ ದೇವರಾಗಿದ್ದು ತಂದೆ ಎದೆಯಲ್ಲಿದ್ದನು ಆತನೇ ತಿಳಿಯಪಡಿಸಿದನು. ದೇವ್ರನ್ನ ಯಾರು ತಿಳಿಯಪಡಿಸ್ತಾರಂತೆ? ಯೇಸು ಸ್ವಾಮಿಯನ್ನು ಕಂಡುಕೊಂಡಾಗ ಮಾತ್ರ ದೇವ್ರು ಯಾರಂತ ಗೊತ್ತಾಗ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇವತ್ತು ಚೆನ್ನಾಗಿ ನಾವೆಲ್ಲ ಹಳ್ಳಿ ಊರಾಗೆ ಇದೀವಿ, ಹಂಗೆ ನಮ್ಗೆ ಯಾವ ಸಮಸ್ಯೆಗಳಿಲ್ಲ. ನಮಗೆ ಸಿಟಿಯಲ್ಲಿ ಹೋಗುವ ನಮಗೆ ಭಾಳ ಸಮಸ್ಯೆಗಳಿದಾವೆ. ಕ್ರಿಶ್ಚಿಯನ್ ಅಂತ ನಾವಾಗ ಓನ್ಲಿ ಯೇಸು ಮಾತ್ರ ಅಲ್ಲ, ಯೇಸುರಲ್ಲಿ ಭಾಳ ಇದಾವೆ. ಯೇಸು ನಮ್ಮೊಂದು ಗುಂಪು ಐತೆ. ಯಾವ ನಮ್ಮಂತೆ? ಓನ್ಲಿ ಜೀಸಸ್. ಯೆಹೋವ ಇಲ್ಲ, ಪರಿಶುದ್ಧಾತ್ಮ ಇಲ್ಲ, ಯಾರಿಲ್ಲ, ಓನ್ಲಿ ಜೀಸಸ್. ಓನ್ಲಿ ಬ್ರದರ್ ಅನ್ನೋದೈತೆ. ಮಾತ್ರ ಈಗ ಬ್ರದರ್ಸ್ ಮಾತ್ರ ಅಂತೇಳಿ ವಿಚಿತ್ರವಾದ ಪಂಗಡಗಳು ಬರ್ತದವೆ ಇವತ್ತು ನಮ್ಮಲ್ಲಿ. ನೀನು ಯಾವ ಪಂಗಡಕ್ಕೆ ಹೋಗ್ತೀನಿ? ನೀನು ಬೈಬಲ್ ಓದ್ಕೊಂಡ್ರ ಬದುಕಂತೀನಿ. ಹಲ್ಲೆಲೂಯಾ. ಇಲ್ಲಾಂದ್ರೆ ಯಾವುದೋ ಒಂದು ಹಳ್ಳಕ್ಕ ಕೊಚ್ಕೊಂಡು ಹೋಗ್ತೆ ಅಷ್ಟೇ ನೀನು. ಹಲ್ಲೆಲೂಯಾ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ನಾನು ಕರೆಕ್ಟ್ ಆಗಿದ್ದೀನ. ಚರ್ಚಿ ನೋಡಿ, ಚರ್ಚಿಗೆ ಬರ್ತಾರೆ, ತುಂಬ ಜನ ಬರ್ತಾರೆ. ಒಂದು ದೊಡ್ಡ ಚರ್ಚಿಗಳು ಸೇರ್ಕೊಂಬೇಡ ಅಂತ. ಅಲ್ಲ, ಹಂಗೆ ಸೇರ್ಕೊಬಾರ್ದು ನೀನು. ಹಲ್ಲೆಲೂಯಾ. ಬೈಬಲ್ ಏನು ಹೇಳ್ತಾ ಅದನ್ನು ನೀನು ಅರ್ಥ ಮಾಡ್ಕೆ. ಒಂದು ಕುರಿ 10 ಕುರಿ ಹೋಗ್ತಿರ್ತಾವ. ಒಂದು ಕುರಿ ಏನು ಮಾಡ್ತಾ ಹಿಂದಿದ್ದು ಓಡಾಗ ಕುರಿಯಾಗ ಸೇರ್ಕೊಂತ ಅಷ್ಟೇ. ಹಲ್ಲೆಲೂಯಾ. ಹಂಗೆ ಸೇರಬಾರ್ದಂತ ನಾವು. ನಮ್ಮ ಗುಂಪು ಯಾವುದು? ಯಾವ ಗುಂಪಿಗೆ ದೇವರನ್ನ ಕರೆದನ? ದೇವ್ರ ವಾಕ್ಯ ಏನು ಹೇಳುತ್ತಾ? ದೇವ್ರ ಆಜ್ಞೆ ಏನು ಹೇಳುತ್ತಾ? ನಮಗೆ ದೇವ್ರ ಮಾತು ಏನು ಹೇಳ್ತಾ ಅದನ್ನು ನೀನು ಅನುಸರಿಸ್ಬೇಕಂತೀನಿ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿ ಇಲ್ಲಿ ಪೌಲ್ ಅಂತಂದ್ರೆ ಅವಾಗ ಪಾಪ ಆಜ್ಞೆ ಮೀರಿ ಎಲ್ಲರೂ ಪಾಪ ಮಾಡಿ ಸತ್ತ ಪ್ರಕಾರವಾಗಿಯೇ ಇವತ್ತು ಯೇಸು ಸ್ವಾಮಿ ಆಜ್ಞೆಯನ್ನು ಏನಂತೆ ಯೇಸು ಸ್ವಾಮಿ ಮೂಲಕವಾಗಿ ಎಲ್ಲರೂ ಬದುಕ್ತೀವಂತೆ. ಯಾಕೆ ಗೊತ್ತಾ? ಆಜ್ಞೆ ಕೈಗೊಂಡಿದ್ದು ಯಾರು? ಯೇಸು ಸ್ವಾಮಿ ಒಬ್ಬನೇ. ಆತನೊಬ್ಬನೇ ಎಲ್ಲ ಆಜ್ಞೆ ಕೈಗೊಂಡನಂತೆ. ಅದಕ್ಕೆ ಯೇಸು ಸ್ವಾಮಿ 10 ಆಜ್ಞೆಯನ್ನು 2 ಮಾತಾಡಿನ. ಒಂದು ಏನಂತೆ? ದೇವರ ಪ್ರೀತಿ. 2ನೇದಾಗಿ ನಿನ್ನ ನೆರೆಯವನನ್ನು ಪ್ರೀತಿಸುವುದು. ಹಲ್ಲೆಲೂಯಾ. ಅದ್ರ ಬಗ್ಗೆ ನಮಗೆ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾ. ಹಾಗಾಗಿ ಇವತ್ತು ನೀನು ನಾನು ಇವತ್ತು ಏನು ಮಾಡ್ತಾ ಇದೀವಿ ಲೋಕದಲ್ಲಿ? ದೇವ್ರ ಆಜ್ಞೆ ನೀನು ಕೈಗೊಳ್ತಾ ಇದೀಯಾ? ದೇವ್ರ ಆಜ್ಞೆಯನ್ನು ನೀನು ಅನುಸರಿಸ್ತಾ ಇದೀಯಾ? ಇವತ್ತು ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾ. ಮತ್ತು ನೀನು ದೇವರು ಹೊರತುಪಡಿಸಿ ಬೇರೆ ಯಾವ